Welcome to my YouTube channel. Subscribe and press bell button. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋ ಬಂದು ಸಂಡೇ ಲಾಗ್ಸ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಬ್ಲಿಂಕಿಟಿಂದ ತರಿಸಿದ್ದೀನಿ ಪಾರ್ಸಲ್. ನೋಡೋಣ ಏನೇನು ಬಂದಿದೆ ಅಂತ. ನೋಡಿ, ಬ್ಲಿಂಕಿಟಿಂದ ತರಿಸಿರೋದು. ಮೊದಲನೇದಾಗಿ ನಾನಿಲ್ಲಿ ರೆಡಿಮೇಡಿ ಬಿಂಗೋ ಪ್ಯಾಕೆಟ್ ತರ್ತೀನಿ, ಸ್ನ್ಯಾಕ್ಸ್. ಇದು 4 ಪ್ಯಾಕೆಟ್ ತರ್ಸ್ಕೊಂಡಿದ್ದೀನಿ. ಇದು ಬ್ಲಿಂಕಿಟಲ್ಲಿ ಬಂದು 2 ಪ್ಯಾಕೆಟ್ಗೆ 31 ರೂಪೀಸ್ ಇತ್ತು, ಕಾಂಬೋ ಆಫರು. 2 ಪ್ಯಾಕೆಟ್ಗೆ 31 ರೂಪೀಸು. ಇದು ಒರಿಜಿನಲ್ ಪ್ರೈಸ್ ಬಂದು ನೀವು ನೋಡ್ಬೋದು 20 ರೂಪೀಸ್ ಇದೆ. 20 ರೂಪೀಸ್ ಇದೆ ಒರಿಜಿನಲ್ ಪ್ರೈಸ್. ಬ್ಲಿಂಕಿಟಲ್ಲಿ 31 ರೂಪೀಸ್ಗೆ 2 ಪ್ಯಾಕೆಟ್ ಕಾಂಬೋ ಆಫರಲ್ಲಿ ಕೊಡ್ತಾ ಇದ್ದಾರೆ. ನಾನು 2 ಸೆಟ್ ತರಿಸ್ಕೊಂಡಿದ್ದೀನಿ, 4 ಪ್ಯಾಕೆಟು. ನೆಕ್ಸ್ಟು ನನಗೆ ಒಂದು ಮ್ಯಾಂಗೋ ಜ್ಯೂಸ್ ತರಿಸ್ಕೊಂಡಿದ್ದೀನಿ, 35 ರೂಪೀಸು. ಇದು ಸೇಮ್ ರೇಟು, 35 ರೂಪೀಸು. ನೆಕ್ಸ್ಟು ಐಸ್ ಕ್ರೀಮ್ ತರಿಸ್ಕೊಂಡಿದ್ದೀನಿ, ಚಕೋಬಾರ್ ಗೋಲ್ಡ್ ಐಸ್ ಕ್ರೀಮ್. ನಾನು ಜಾಸ್ತಿ 4 ಇರೋಂಥದ್ದು ತರಿಸ್ಕೊತೀನಿ, ಯಾಕಂದರೆ ನಾವು 4 ಜನ ಇದ್ದೀವಲ್ಲ, 4 ಇರೋಂಥದ್ದು. ಇದು ಬಂದು ಪ್ಯಾಕ್ 100 ರೂಪೀಸು. ಇದಕ್ಕೆ ನಾನು 100 ರೂಪೀಸೇ ಪೇ ಮಾಡಿರೋದು. ಇದು ಬಂದು ಪ್ರೈಸ್ 100 ರೂಪೀಸ್ ಇದೆ ನೋಡಿ. ಸೂಪರ್ ಅನಿಸುತ್ತೆ. 100 ರೂಪೀಸ್ಗೆ ಪ್ಯಾಕ್ ಬಂದಿದೆಯಲ್ಲ, ಫ್ಯಾಮಿಲಿ ಪ್ಯಾಕ್ ಥರ. ಫ್ಯಾಮಿಲಿ ಪ್ಯಾಕ್ ನನಗೆ, ನಮ್ಮ ಹಸ್ಬೆಂಡ್ಗೆ, ನನ್ನ ಮಗನಿಗೆ, ನನ್ನ ಮಗಳಿಗೆ 4 ಜನಕ್ಕೆ ಒಂದೊಂದು ಸಾಕಾಗುತ್ತೆ. ನೆಕ್ಸ್ಟು ಹಾಲು. ನಾನು ಯಾವಾಗಲೂ ಇದೇ ಪ್ಯಾಕೆಟ್ ಹಾಲು ಯೂಸ್ ಮಾಡೋದು. ನಂದಿನಿ ಪ್ಯಾಕೆಟ್ 2 ತರಿಸ್ಕೊಂಡಿದ್ದೀನಿ, ಅರ್ಧ ಲೀಟ್ರದ್ದು 2 ಪ್ಯಾಕೆಟ್, 26 ರೂಪೀಸ್. ಇದು 1 ಪ್ಯಾಕೆಟ್ಗೆ 2 ಪ್ಯಾಕೆಟ್ ಸೇರಿ 24 ರೂಪೀಸ್ ಅನ್ಕೊತೀನಿ, 48 ರೂಪೀಸು. ನೆಕ್ಸ್ಟು ಇದೊಂದು ಐಸ್ ಕ್ರೀಮೇ, ವಾಟರ್ ಮೆಲನ್ದು. ನನ್ನ ಮಗ ಕೇಳ್ತಾ ಇದ್ದ ನನಗೆ ಫ್ರೂಟ್ಸ್ದು ಬೇಕು ಅಂತ. ಅದಕ್ಕೆ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಒಂದೇ ಒಂದು ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ನೋಡೋಣ ಟೇಸ್ಟ್ ಯಾವಾಗ ಚೆನ್ನಾಗಿದ್ದರೆ ನೆಕ್ಸ್ಟ್ ಟೈಮ್ ತರಿಸ್ಕೊಳ್ಳೋಣ ಅಂತ. ಇದು ವಾಟರ್ ಮೆಲನ್ದು ಶೇಪ್ ಸಹಿತ ವಾಟರ್ ಮೆಲನ್ ಥರನೇ ಇರುತ್ತೆ ನೋಡಿ. ಓಪನ್ ಮಾಡಿ ತೋರಿಸ್ತೀನಿ ಅಂತ. ಇದು ಕರೆಕ್ಟಾಗಿದೆ, ಫ್ರಿಜ್ಜಲ್ಲಿ ಇಟ್ಬಿಡೋಣ ಬೇಗ ಅಲ್ವಾ. ನೋಡಿ, ಐಸ್ ಕ್ರೀಮ್ ಬೇಕು ಅಂತ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಕರಗ್ತಾ ಇದೆ, ಅದಕ್ಕೆ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ಆಮೇಲೆ ತಿನ್ಬೋದಲ್ವಾ. ಹಾಲನ್ನು ಅಷ್ಟೇ ನಾನು ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ. ಜ್ಯೂಸ್. ಇವಾಗ ನೆಕ್ಸ್ಟು ಇದು ಒಂದು ಸೋಪ್ ಪೌಡ್ರು, ಟೈಡದು. ಇದು ಆಫರ್ ಇತ್ತು, 400 ಗ್ರಾಮ್ದು 60 ರೂಪೀಸ್ ಅಂತ. ಇದ್ರದ್ದು ಪ್ರೈಸ್ ಬಂದು 60 ರೂಪೀಸು. ಆಫರಲ್ಲಿತ್ತು. ನಾವು 1000 ರೂಪೀಸ್ದು ಶಾಪಿಂಗ್ ಮಾಡಿದ್ರೆ ಇದು ಆಫ್ ರೇಟಿಗೆ ಒಂದು ಪ್ಯಾಕೆಟ್ ಆಫರಲ್ಲಿ ಕೊಟ್ಟಿದ್ದಾರೆ. ಅಂದರೆ 60 ರೂಪೀಸು 400 ಗ್ರಾಮ್ದಿರೋದು ನನಗೆ 30 ರೂಪೀಸ್ಗೆ, ಅಂದರೆ 29 ರೂಪೀಸ್ಗೆ, 30 ರೂಪೀಸ್ ಅಲ್ಲ 29 ರೂಪೀಸ್ಗೆ ಆಫರಲ್ಲಿ ಸಿಕ್ಕಿದೆ. 400 ಗ್ರಾಮ್ ವರ್ತ್ ಅಲ್ವಾ, ಚೆನ್ನಾಗಿದೆ. ಇದು ಏನಕ್ಕಾದ್ರೂ ಮ್ಯಾಟ್ಗೆ ಏನಾದರೂ ವಾಶ್ ಮಾಡೋಕ್ಕೆ ಯೂಸ್ ಮಾಡೋದು ಅಂತ ಇಟ್ಕೊಂಡಿದ್ದೀನಿ. ನಾವು ಸರ್ಫೆಕ್ಸಲ್ಲೇ ಯೂಸ್ ಮಾಡೋದು. 6 kgದು ಬಾಕ್ಸ್ ಬರುತ್ತಲ್ಲ, ಅದೇ ಯೂಸ್ ಮಾಡೋದು ನಾವು ವಾಷಿಂಗ್ ಮಿಷಿನ್ಗೆ ಫ್ರಂಟ್ ಲೋಡ್ ಇರೋದ್ರಿಂದ. ಇದು ಇರಲಿ ಮ್ಯಾಟ್ಗೆ, ಅದಕ್ಕೆಲ್ಲ ನೆನೆಸಿಡ್ತೀವಲ್ಲ, ಅವಾಗ ಬೇಕಾದ್ರೆ ಬೇಕಾಗ್ಬೋದು ಅಂತ ಆಫರ್ಲಿರೋದ್ರಿಂದ ತರಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇದು ಪ್ಯಾಕ್ ಆಫ್ 4 ಇತ್ತು ಬಾಟಲ್ಸು, ತರಿಸ್ಕೊಂಡಿದ್ದೀನಿ. ಇದನ್ನು ಯೂಸ್ ಆಗುತ್ತೆ ಅಲ್ವಾ, ಇವಾಗ ಏನಾದರೂ ನಾವು ಚೈನೀಸ್ ಫುಡ್ ಮಾಡಿದಾಗ ಯೂಸ್ ಆಗುತ್ತೆ. ಇದು ಬಂದು ಫಸ್ಟು ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ರೆಡ್ ಚಿಲ್ಲಿ ಸಾಸ್, ಡಾರ್ಕ್ ಸೋಯಾ ಸಾಸ್. ಇದು ಬಂದು ವಿನೇಗರ್, ಚಿಲ್ಲಿ ವಿನೇಗರ್. ಇದು ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಹೆಂಗೆ ಆಡ್ತಾ ಇದೆ, ಚಿಲ್ಲಿ ವಿನೇಗರ್. ಇದು ಪ್ಯಾಕ್ ಆಫ್ 4 ಇತ್ತು, ತರಿಸ್ಕೊಂಡಿದ್ದೀನಿ. ಇದು ಬಂದು 170 ಗ್ರಾಮ್ ಇದೆ ವಿನೆಗರ್ ಚಿಲ್ಲಿ. ಇದು 210 ಗ್ರಾಮ್ ಇದೆ ಸೋಯಾ ಸಾಸು. ಇದು ಬಂದು 280 ಗ್ರಾಮ್ ಇದೆ ರೆಡ್ ಚಿಲ್ಲಿ ಸಾಸು. ಗ್ರೀನ್ ಸಾಸ್ ಬಂದು 190 ಗ್ರಾಮ್ ಇದೆ. ಎಲ್ಲ ಸೇಮ್ ಇಲ್ಲ, ಬಾಟಲ್ ಸೇಮ್ ಇದೆ, ಅಂದರೆ ಒಳಗಡೆ ಇರೋದು ಅದು ವೇಟ್ ಆದರೆ ಇದ್ರ ಮೇಲೆ ಗೊತ್ತಾಗುತ್ತಲ್ವ, ಹೆಚ್ಚು ಕಡಿಮೆ ಇದೆ. ನೆಕ್ಸ್ಟು ಟೊಮಾಟೊ ಸಾಸ್. ಇವತ್ತು ನೂಡಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ವಿ, ಅದಕ್ಕೆ ಇದೆಲ್ಲ ಬೇಕಾಗಿತ್ತಲ್ವ. ಇದನ್ನು ಆರ್ಡ್ರ್ ಮಾಡೋಕ್ಕೆ ಹೋಗಿ ಇದನ್ನೆಲ್ಲ ಜೊತೆಗೆ ತರಿಸ್ಕೊಂಡಿರೋದು.
ಕಿಸಾನ್ ಅವ್ರದ್ದು ಟೊಮೊಟೊ ಕೆಚಪ್ ತರಿಸ್ಕೊಂಡಿದ್ದೀನಿ. ಬ್ಲಿಂಕಿಟ್ಟಲ್ಲಿ ಆಲ್ಮೋಸ್ಟ್ ಕಡಿಮೆ ರೇಟಲ್ಲಿ ಅಂದರೆ ಕಿಸಾನ್ ಅವ್ರದ್ದು. ಕಿಸಾನ್ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಸಾಸು. ನಾವು ಆಲ್ಮೋಸ್ಟ್ ಕಿಸಾನ್ ಇಲ್ಲಾಂದರೆ ಮ್ಯಾಗಿ ಅವ್ರದ್ದು ತರಿಸ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದ್ರ ಪ್ರೈಸು ಬಂದು 140 ಎಷ್ಟೋ ಕೊಟ್ಟೆ ನೆನಪಿಲ್ಲ ನನಗೆ. 150 ಇದೆ ಇದರಲ್ಲಿ. ನಾನು 140 ಏನೋ ಪೇ ಮಾಡಿದ್ದೀನಿ ಇದಕ್ಕೆ. ಪರವಾಗಿಲ್ಲ, ಬ್ಲಿಂಕಿಟ್ಟಲ್ಲಿ ಕಡಿಮೆ ಪ್ರೈಸ್ಗೆಲ್ಲ ಸಿಗುತ್ತೆ ಅಲ್ವಾ, ಹಾಗಾಗಿ ಆಲ್ಮೋಸ್ಟ್ ನಾನು ಬ್ಲಿಂಕಿಟ್ಟಲ್ಲೇ ತರಿಸ್ಕೊಳ್ಳೋದು ಎಲ್ಲದನ್ನು. ನೋಡಿ ಬಿದ್ದೋಗಿ ಬಾಟಲ್ ಸ್ಟ್ರಾಂಗ್ ಆಗಿದ್ದಾವೆ, ಹೇಗೆ ಬಿದ್ದಾಗಿದ್ದಕ್ಕೆ ಒಡೆದೋಗಿಲ್ಲ. ನೆಕ್ಸ್ಟು ಇದು ಒಂದು ಜೋಳ, ಕಾರ್ನ್ ಮಾಡ್ತೀವಲ್ಲ, ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಥರ ಜೋಳ ಇದು. ನಾನು ಒಂದು ಸತಿ ನಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ನನ್ನ ಚಾನಲ್ ಓಪನ್ ಮಾಡಿದಾಗ ಹಾಕಿದ್ದೀನಿ. ಇದೇ ಜೋಳದಿಂದ ನಾನು ಪಾಪ್ಕಾರ್ನ್ ಮಾಡಿರೋದು. ಸಾರಿ, ವಾಷಿಂಗ್ ಮಿಷಿನ್ ಹಾಕಿದ್ದೆ, ಆ ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಾ ಇತ್ತು, ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಇಲ್ವ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಪಾಪ್ಕಾರ್ನ್ ಮಾಡೋದು ಆಗಲೇ ಹೇಳಿದ್ನಲ್ಲ, ಇದ್ರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಹೆಂಗೆ ಮಾಡೋದು ಅಂತ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಆಯಿತಾ. ಸ್ಟಾರ್ಟಿಂಗಲ್ಲಿ ಒಂದು 5-6 ವಿಡಿಯೋ ಆದಮೇಲೆ ಹಿಂಗೆ ಅನ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ ಪಾಪ್ಕಾರ್ನ್, ತುಂಬ ದೊಡ್ಡದಾಗಿ ಬರುತ್ತೆ. ಜೋಳ ಮಾಡಿದ್ದು ತುಂಬ ಚೆನ್ನಾಗಿದೆ. ಇದು ನಾನು ಯಾವಾಗಲೂ ಅರ್ಧ kg ತರಿಸ್ತಾ ಇದ್ದೆ. ಇವತ್ತು ಅರ್ಧ kg ಇರಲಿಲ್ಲ, ಖಾಲಿ ಆಗಿತ್ತು ಅದರಲ್ಲಿ. ಅದಕ್ಕೆ ಇವಾಗ 200 ಗ್ರಾಮ್ದು ತರಿಸ್ಕೊಂಡಿದ್ದೀನಿ. ಇದಕ್ಕೆ 40 ರೂಪೀಸ್ ಪೇ ಮಾಡಿದ್ದು ನಾನು. ಇಲ್ಲಿ ನೋಡಿ 49 ರೂಪೀಸ್ ತೋರಿಸ್ತಿದೆ 200 ಗ್ರಾಮ್ಗೆ. ಡೇಟು ನೋಡಿ, ಡೇಟು 2ನೇ ತಿಂಗಳು ಫೆಬ್ರವರಿ 27ವರೆಗೂ ಇದೆ. ಬ್ಲಿಂಕಿಟ್ಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಕಡಿಮೆ ರೇಟ್ಗೆ ಡಿಸ್ಕೌಂಟ್ ಎಲ್ಲ ಆಫರ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಬ್ಲಿಂಕಿಟ್ಟಲ್ಲೇ ತರಿಸ್ಕೊಳ್ಳೋದು, ಇಲ್ಲ ಅಂದರೆ ಬಿಗ್ ಬಾಸ್ಕೆಟಲ್ಲಿ ಕೆಲವೊಂದ್ಸರಿ ತರಿಸ್ಕೊತೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಆಯಿತು, ಇನ್ನು 2 ಐಟಮ್ ಇದ್ದಾವೆ ಅಷ್ಟೆ. ಇದು ಬಂದು ಪಾನಿಪುರಿ ಪಾಪಡ್. ಇದು ಪಾನಿಪುರಿನೇ ತರಿಸ್ಕೊಂಡಿದ್ದೀನಿ ಒಂದು ಪ್ಯಾಕೆಟು. ಅದು ಡೇಟ್ ನೋಡಿ ಇಲ್ಲಿ. ಆಮೇಲೆ 200 ಗ್ರಾಮ್ದು 60 ರೂಪೀಸು ಇಷ್ಟೇ ಇದು ಪ್ರೈಸ್. ತರಿಸ್ಕೊಂಡಿದ್ದೀನಿ ಇದು ಒಂದು. ಯಾವಾಗಾದರೂ ಸಂಡೇ ಮಕ್ಕಳು ಮನೇಲಿ ಇದ್ದಾಗ ಮಾಡ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ ಇದು ಒಂದು. ಆಮೇಲೆ ಒಂದು ರೋಸ್ಮೇರಿ ತರಿಸ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ, ಇದು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಹೇರ್ ಕೇರ್ಗೆ ಅಂತ ತರಿಸ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಕೊಳ್ಳೋಂಥದ್ದು. ಇದು ಹೇಗೆ ಮಾಡೋದು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ಕೊಡ್ತೀನಿ. ಅದಕ್ಕೆ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಓಕೆನಾ. ಇದನ್ನು ತರಿಸ್ಕೊಂಡಿದ್ದೀನಲ್ವ, ಇದನ್ನ ಕೊಬ್ಬರಿ ಎಣ್ಣೆ ಒಳಗಡೆ ಹೆಂಗೆ ಹಾಕೋದು, ಇದರಿಂದ ಏನೇನೆಲ್ಲ ಯೂಸ್ ಇದೆ, ಬೆನಿಫಿಟ್ಸ್ ಏನೇನು ಅಂತ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಇದ್ರದ್ದು ಪ್ರೈಸ್ ಬಂದು 10 ಗ್ರಾಮ್ ಇದೆ. ಇದು 10 ಗ್ರಾಮ್, 100 ಅಲ್ಲ ಸಾರಿ, 10 ಗ್ರಾಮ್ಗೆ ನಾನು 18 ರೂಪೀಸ್ ಅಂದರೆ 18 ರೂಪಾಯಿ ಪೇ ಮಾಡಿದ್ದೀನಿ. ಇದರಲ್ಲಿ ಪ್ರೈಸ್ ಎಲ್ಲ ಹಾಕಿಲ್ಲ ಅವರು. ನಾನು ಇದಕ್ಕೆ 18 ರೂಪಾಯಿ ಕೊಟ್ಟಿದ್ದೀನಿ. ಅಂದರೆ ಸಾಕಾಗುತ್ತೆ. 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ನಾವು ಇಷ್ಟು 10ರಿಂದ 20 ಗ್ರಾಮ್ನಷ್ಟು ಹಾಕ್ಕೋಬೋದು. ಚೆನ್ನಾಗಿ ಬೆನಿಫಿಟ್ಸ್ ಸಿಗುತ್ತೆ. ರೋಸ್ಮೇರಿಯಿಂದ ತುಂಬ ಉಪಯೋಗ ಇದೆ, ಹೇರ್ಗೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ನಾನು ಫುಲ್ಲು ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಇದನ್ನು ತರಿಸ್ಕೊಂಡಿದ್ದೀನಿ. ಬ್ಲಿಂಕಿಟ್ಟಿಂದ ಇಷ್ಟೆಲ್ಲ ಐಟಮ್ಸ್ ತರಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ಸ್ ಜೊತೆಗೆ ಐಸ್ ಕ್ರೀಮು, ಹಾಲು, ಜ್ಯೂಸ್ ಇಷ್ಟು ನಾನು ಆ್ಯಡ್ ಮಾಡಿದ್ದೀನಿ. ನೂಡಲ್ಸ್ ಮಾಡ್ತಾ ಇದ್ದೀನಿ ಇವತ್ತು, ಅದಕ್ಕೋಸ್ಕರನೇ ಎಲ್ಲ ತರಿಸಿದ್ದು ಬ್ಲಿಂಕಿಟ್ಟಿಂದ. ನೋಡಿ, ಇಲ್ಲಿ ನಾನು ಬಟಾಣಿ ಹಾಕಲ್ಲ ಆಲ್ಮೋಸ್ಟ್ ಎಲ್ಲರೂ ನೂಡಲ್ಸ್ಗೆ. ತಿನ್ನೋವಾಗ ಚೆನ್ನಾಗಿ ಬಾಯಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಟಾಣಿ ಹಾಕಿದ್ದೀನಿ. ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮಾಟೊ ಮತ್ತು ಅಷ್ಟೇ ಹಾಕಿರೋದು. ಇದು ಕುಕ್ಕಿಂಗ್ ಅಲ್ಲ, ಲಾಗ್ಸ್ ಅಲ್ವಾ, ಆದರೆ ಸುಮ್ಮನೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಇದು ರೆಸಿಪಿ ಬೇಕಂದರೆ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಸಂಡೇ ಬಂದರೆ ಸಾಕು, ಮಕ್ಕಳು ಮನೇಲಿ ಇರ್ತಾರಲ್ವ, ಏನಾದರೂ ಒಂದು ಮಾಡೋಣ ಅಂತ ಈ ಥರ ಮಾಡ್ತಾ ಇರೋದು. ಜಾಸ್ತಿ ಮಾಡಲ್ಲ ನಮ್ಮ ಮನೇಲಿ. ಸೋಮವಾರದಿಂದ ಶನಿವಾರವರೆಗೂ ಈ ಥರ ಯಾವ ರೆಸಿಪಿನೂ ಮಾಡಲ್ಲ ನಾನು. ಮನೇಲಿ ಬರೀ ಅನ್ನ ಸಾಂಬಾರು, ರೊಟ್ಟಿ, ಪಲ್ಯ, ಚಪಾತಿ, ಮುದ್ದೆ ಈ ಥರನೇ ಇರುತ್ತೆ. ಸಂಡೇ ಮಾತ್ರ, ಸ್ಯಾಟರ್ಡೇನೂ ಮಾಡಲ್ಲ, ಸಂಡೇ ಒಂದಿನ ಮಾತ್ರ, ವೀಕೆಂಡಲ್ಲಿ ಒಂದಿನ ಮಾತ್ರ ಮಕ್ಕಳಿಗೋಸ್ಕರ ಈ ಥರ ಮಾಡ್ತಾಯಿರ್ತೀನಿ. ಮ್ಯಾಗಿ, ನೂಡಲ್ಸ್, ಪಾಸ್ತಾ, ಗೋಬಿ ಮಂಚೂರಿ, ಆಮೇಲೆ ಪಾನಿಪುರಿ, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಆಮೇಲೆ ಸಮೋಸ, ಈ ಥರ ಏನಾದ್ರು ಸ್ನ್ಯಾಕ್ಸ್ ಇರಲಿ, ಸಂಡೇ ಒಂದು ದಿವಸ ಮಕ್ಕಳು ಮನೇಲಿ ಇರ್ತಾರಲ್ವ, ಅದಕ್ಕೋಸ್ಕರ ಮಾಡಿರ್ತೀನಿ. ಈ ರೆಸಿಪಿ ಬೇಕಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಮತ್ತೆ ನೂಡಲ್ಸ್ ಮಾಡಿದಾಗ ಅದನ್ನ ಹಾಕ್ತೀನಿ. ಇಲ್ಲಿ ನೋಡಿ, ಮ್ಯಾಗಿ ತಿನ್ನೋಕೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ತಗತಟ್ಟೆ ಏನಿದು? ಹಾಂ, ನೂಡಲ್ಸ್ ತಿನ್ನೋ.
ಮೊದಲೇ ಸಂಡೇ ಬಂದರೆ ಲೇಟಾಗಿ ಎದ್ದೇಳ್ತೀವಿ. ಲೇಟಾಗಿ ಎದ್ಬಿಟ್ಟು ಇದು ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ 12 ಗಂಟೆ ಆಗುತ್ತೆ ನೋಡಿ. ನೂಡಲ್ಸ್ ಮಾಡಿಕೊಂಡು ತಿನ್ನೋ ಅಷ್ಟರಲ್ಲಿ 12 ಗಂಟೆ. ಏನಂದರೆ ನೂಡಲ್ಸ್ಗೆ ಯಾರೂ ಬಟಾಣಿ ಹಾಕಿ ಮಾಡಲ್ಲ. ನಾನು ನೋಡ್ದಂಗೆ ಬಟಾಣಿ ಯಾಕೆ ಹಾಕಿದ್ದೀವಿ ಅಂದರೆ ಇದು ನಾನು ಹಾಕಿಲ್ಲ, ನನ್ನ ಮಗಳು ಹಾಕಿದ್ದಾಳೆ ನೋಡಿ ಬಟಾಣಿ. ನೆನೆಸಿ ಇಟ್ಟಿರ್ತೀನಲ್ಲ, ಇಟ್ಟು ಪಲಾವ್ಗೆ ಏನಕ್ಕಾದ್ರೂ ಬೇಕು ಅಂತ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದನ್ನು ನನ್ನ ಮಗಳು ಎತ್ಬಿಟ್ಟು ಹಾಕಿಬಿಟ್ಟಿದ್ದಾಳೆ. ಚೆನ್ನಾಗಿರುತ್ತೆ ಮಮ್ಮಿ ತಿನ್ನೋಕ್ಕೆ ಹಾಕು ಅಂತ ಹಾಕಿದ್ದಾಳೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೂಡಲ್ಸ್ ತಿನ್ನು ತಿನ್ನು. ನೂಡಲ್ಸ್ ತಿನ್ನೋ ಸ್ಟೈಲ್ ನೋಡಿ ಒಂದು ಹೆಂಗೆ ತಿಂತಾರೆ ಅಂತ. ತಿನ್ನು ಬೇಗ ಎಷ್ಟೋ ಸುತ್ಕೋತೀಯ. ಅಲ್ಲಿ ನೋಡಿ ಒಂದು ನೂಡಲ್ಸ್ ಬಂದಿಲ್ಲ. ನೂಡಲ್ಸ್ನ ಹಿಂಗೆ ಸ್ಪೂನ್ ತೊಗೊಂಡು ಹಿಂಗೆ ಸುತ್ತಾನೆ, ಅದರಲ್ಲೂ ಒಂದೂ ಬರಲ್ಲ. ಆಮೇಲೆ ಮತ್ತೆ ಹಿಂಗೆ ಎತ್ಕೊಂಡು ತಿಂತಾನೆ. ತಿನ್ನೋದು ಮುಗಿತೀವಾಗ ನೋಡಿ ತಿಂತಾ ಇದ್ದೀವಿ. ಏನಂದರೆ ಹೊರಗಡೆಯಿಂದ ನಾವು ಯಾವ ತಿಂಡಿನೂ ತರ್ಸೋಕೆ ಹೋಗಲ್ಲ. ಹೊರಗಡೆ ತಿಂಡಿ ತಿನ್ನೋದೇ ಇಲ್ಲ ನಾವು ಹೇಳ್ಬೇಕಂದ್ರೆ. ತರ್ಸೋದು ತುಂಬ ಅಂದರೆ ತುಂಬ ಕಡಿಮೆ. ಅದಕ್ಕೆ ವೀಕೆಂಡಲ್ಲಿ ನಾನು ಈ ಥರ ಒಂದೊಂದು ರೆಸಿಪಿ ಮಾಡ್ತಾ ಇರ್ತೀನಿ. ಮಕ್ಕಳು ಅಲ್ಲಿ ಇಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಇರುವಾಗ ನಾನು ಅದು ತಿಂದೆ ಅಂತ ಮಾತಾಡ್ತಾ ಇರ್ತಾರಲ್ವ, ಆವಾಗ ಅವರು ಬಂದು ಕೇಳ್ತಾ ಇರ್ತಾರೆ ಅದು ಮಾಡಿ ಮಮ್ಮಿ ಅಂತ. ಅದಕ್ಕೆ ಆಚೆ ಕಡೆ ತಿನ್ನಿಸೋದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮನೇಲೇ ಮಾಡಿಕೊಡ್ತೀನಿ ಮಕ್ಕಳಿಗೆಲ್ಲ. ಟೇಸ್ಟ್ ಕೂಡ ಹೋಮ್ಮೇಡ್ ಇರುತ್ತೆ, ಪ್ಯೂರ್ ಆಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಪದೇ ಪದೇ ತಿನ್ನಿಸೋದು ಒಳ್ಳೆಯದಲ್ಲ. ವೀಕೆಂಡಲ್ಲಿ 1 ಟೈಮ್ ತಿನ್ನಿಸಿದ್ರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ವೀಕೆಂಡಲ್ಲಿ ಮಾತ್ರ 1 ಟೈಮ್ ಮಾಡ್ತೀನಿ, ಬಿಟ್ಟರೆ ಬೇರೆ ಟೈಮ್ ಮಾಡಲ್ಲ. ಅದು ನಾವು ಹೊರಗಡೆಯಿಂದ ಏನೂ ತರಿಸಲ್ಲ ಅನ್ನೋ ಒಂದು ಕಾರಣಕ್ಕೆ. ಹಂಗೂ ನಾವು ಹೊರಗಡೆಯಿಂದ ಏನಾದ್ರು ತರಿಸ್ತೀವಿ ಅಂದರೆ ಗೋಬಿ ತರಿಸ್ತೀವಿ ಅಷ್ಟೇ. ಅದು ತುಂಬ ಅಂದರೆ ತುಂಬ ಕಡಿಮೆ. ನಮ್ಮ ಯಜಮಾನ್ರು ಒಂದೊಂದ್ಸರಿ ತೊಗೊಂಬರ್ತಾರೆ. ಬಿಟ್ಟರೆ ಕಬಾಬ್ 2 ತರಿಸೋದು ನಾವು ಹೊರಗಡೆಯಿಂದ, ಬಿಟ್ಟರೆ ಏನೂ ತರಿಸಲ್ಲ. ಅದಕ್ಕೋಸ್ಕರ ಏನೇ ಇದ್ದರೂ ನಾವು ಮನೆಯಲ್ಲೇ ಮಾಡೋದು. ನನ್ನ ಮಗನಿಗೆ ಸಮಾಧಾನನೇ ಇಲ್ಲ. ಇವಾಗ ತಾನೇ ನೂಡಲ್ಸ್ ತಿಂದಿದ್ದಾನೆ. ಐಸ್ ಕ್ರೀಮ್ ತರಿಸಿದ್ದೀನಿ ಅಂದರೆ ಗೊತ್ತಾದರೆ ಸಾಕು, ತಿನ್ನೋವರೆಗೂ ಸಮಾಧಾನ ಇರೋಲ್ಲ. ಚಳಿ ಬೇರೆ ಇದೆ, ಏನೋ ತರಿಸ್ಬಿಟ್ಟಿದ್ದೀನಿ. ಅಂದರೆ ಜಾಸ್ತಿ ತರಿಸಲ್ಲ, ಆಲ್ಮೋಸ್ಟ್ ನಾನು ತುಂಬ ಕಡಿಮೆ ತರಿಸೋದು. ಅದಕ್ಕೋಸ್ಕರ ತಿನ್ನಲಿ ಅಂತ ತರಿಸಿದ್ದೀನಿ ಐಸ್ ಕ್ರೀಮು. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ ಎಲ್ಲ ಕರ್ಗೋಗ್ಬಿಟ್ಟಿದೆ ಎಲ್ಲ. ಅವನಿಗೆ ಸಮಾಧಾನ ಇಲ್ಲ. ಒಂದು ಸ್ವಲ್ಪ ಐಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಗಟ್ಟಿಯಾಗಲಿ ಇರೋ ಅಂದರೆ ಸಮಾಧಾನ. ಇಲ್ಲಿ ನೋಡಿ ಎಲ್ಲ ಕಡ್ಡಿ ಸಮೇತ ಬಂದುಬಿಟ್ಟಿದೆ. ಮೋಡ ಮುಚ್ಕೊಂಡಿದೆ, ಕತ್ಲೆ ಆಗಿದೆ. ಅದಕ್ಕೋಸ್ಕರ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಕಾಣಿಸ್ತಾ ಇದೆಯಲ್ಲ. ಸೇಮ್ ವಾಟರ್ ಮೆಲನ್ ಥರನೇ ಕಾಣಿಸ್ತಾ ಇದೆ ಐಸ್ ಕ್ರೀಮು. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಇರಿ. ನೋಡಿ ಕೆಳಗಡೆ ಗ್ರೀನ್ ಥರ ಹಾಕಿದ್ದಾರೆ ಇದನ್ನ. ಟೇಸ್ಟ್ ಕೂಡ ಸೇಮ್ ವಾಟರ್ ಮೆಲನ್ ಥರನೇ ಇದೆ. ಸರಿ ನೋಡಿ, ಬೀಜ ಥರನೆಲ್ಲ ಚಾಕ್ಲೇಟ್ ಹಾಕಿದ್ದಾರೆ. ಬೀಜ ಥರ ಚಾಕ್ಲೇಟ್ ಹಾಕಿದ್ದಾರೆ, ಚಿಕ್ಕ ಚಿಕ್ಕ ಚಾಕ್ಲೇಟ್. ಚೆನ್ನಾಗಿದೆ. ಸೇಮ್ ವಾಟರ್ ಮೆಲನ್, ಇದು ಭಾರತದ ಇದೆ. ವಾಟರ್ ಮೆಲನ್ ಇದನ್ನೇ ಇದೆ ಸ್ಮೆಲ್ಲು. ಟೇಸ್ಟ್ ಎಲ್ಲ ಸೇಮ್ ಇದೆ. ತಿನ್ನೋ. ಬ್ಲಿಂಕೆಟಲ್ಲಿ ಆರ್ಡ್ರೆಲ್ಲ ತರಿಸಿದ್ನಲ್ಲ, ಆರ್ಡ್ರ್ ಮಾಡಿ ಐಟಮ್ಸು ಇದೇ ಬ್ಯಾಗಲ್ಲಿ ಕೊಟ್ಟಿದ್ದವರು, ತಂದು ಕೊಟ್ಟಿದ್ದು ಇದೇ ಬ್ಯಾಗಲ್ಲಿ. ಇವಾಗ ರಕ್ಷಾಬಂಧನ್ ಬಂತಲ್ವಾ, ನೋಡಿ ಹ್ಯಾಪಿ ರಕ್ಷಾಬಂಧನ್ ಅಂತ ಹಾಕಿದ್ದಾರೆ ಕವರ್ ಮೇಲೆ. ಇಲ್ಲಿ ರಾಖಿನ ರೆಡಿ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ರಾಖಿ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದನ್ನು 2 ಬ್ಯಾಗ್ ಕೊಟ್ಟಿದ್ರು ಅವರು. ಅಂದರೆ ಜಾಸ್ತಿ ಐಟಮ್ಸ್ ಇತ್ತಲ್ಲ, ಬಾಟಲ್ಸ್ ಎಲ್ಲ ಇರೋದ್ರಿಂದ ವೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಬ್ಯಾಗ್ ಕೊಟ್ಟಿದ್ದರು. ಒಂದು ಬ್ಯಾಗಲ್ಲಿ ನನ್ನ ಮಗಳು ಕಟ್ ಮಾಡಿ ರಾಖಿ ರೆಡಿ ಮಾಡಿದ್ದಾಳೆ. ನೋಡಿ ಈ ರೀತಿ ಫೆಸ್ಟಿವಲ್ ಟೈಮಲ್ಲಿ ಈ ಥರ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆದು ಒಂದು ಲೈನ್ ಇತ್ತು, ಅದನ್ನು ಕಟ್ ಮಾಡ್ಕೊಂಡಿದ್ದಾಳೆ ಇವಾಗ. ಇನ್ನೊಂದು ಕಡೆ ಈ ರೀತಿ ಇರುತ್ತೆ. ಬ್ಲಿಂಕೆಟ್ ಅವ್ರು ಆರ್ಡ್ರ್ ಮಾಡ್ಕೊಂಡು ಇದು ಮಾಡೋದು, ಅದರದ್ದು ಡೂಡಲ್ ಅಂತ ನೋಡಿ, ಅದೇನೋ ನಂಗೆ ಗೊತ್ತಿಲ್ಲ. ಈ ಥರ ಹಾಕಿದ್ದಾರೆ. ಒಂದು ಕಡೆ ಹಿಂಗಿರುತ್ತೆ ಹ್ಯಾಪಿ ರಕ್ಷಾಬಂಧನ್ ಅಂತ ಹಾಕಿದ್ದಾರೆ. ಈ ರೀತಿ ಹ್ಯಾಪಿ ರಕ್ಷಾಬಂಧನ್ ಅಂತ ಹಾಕಿ ರಾಖಿನ ರೆಡಿ ಮಾಡೋದು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೆಂಗೆ ರೆಡಿ ಮಾಡೋದು ಏನು ಅಂತ ಇದನ್ನ ಕಟ್ ಮಾಡ್ಕೊಂಡು ರಾಖಿ ಮಾಡಿದ್ದಾಳೆ, ತೋರಿಸ್ತೀನಿ ನಿಮಗೆ ನೋಡಿ. ಇನ್ನೊಂದು ಬ್ಯಾಗ್ ಇತ್ತಲ್ಲ, ಅದರಲ್ಲಿ ಕಟ್ ಮಾಡಿಕೊಂಡು ರಾಖಿ ರೆಡಿ ಮಾಡಿದ್ದಾಳೆ. ಅವ್ರ ತಮ್ಮಂಗೆ ಕಟ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಇದೊಂದು ಹಾಕ್ಬೇಡ ಅಂತ ಹೇಳಿದೆ, ಅದೇನೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದಾಳೆ. ಇದು ಡ್ಯಾಡೀಸ್ ಫೇವ್ರೇಟ್ ಅಂತ ಹಾಕೋ ಬದಲು ಬ್ರದರ್ಸ್ ಅಂತ ಇದ್ದಿದ್ರೆ ಚೆನ್ನಾಗಿರೋದು. ಇಲ್ಲಿದೆಯಲ್ಲ ಇದು, ಅದೇನೋ ಬೇರೆದಕ್ಕೆ ಏನಾದಕ್ಕೂ ಕೊಟ್ಟಿರ್ತಾರೆ. ಮಮ್ಮೀಸ್ ಫೇವ್ರೇಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಡಿ ಫೇವ್ರೇಟು. ಇಲ್ಲಿ ಕೋಚ್ ಪಟಾಟೋ, ಆಮೇಲೆ ಸರ್ಟಿಫಿಕೇಟೆಡ್ ಡೆಲು ಏನದು ಅದು ಕೊಟ್ಟಿದ್ದಾರೆ. ಲೌಡ್ ಸ್ಪೀಕರ್, ಪ್ರೊಫೆಷ್ನಲ್ ಇರೇಟರ್ ಏನೋ ಕೊಟ್ಟಿದ್ದಾರೆ. ಅಷ್ಟೊಂದು ಇಂಗ್ಲೀಷ್ ಬರಲ್ಲ, ಓಕೆನಾ, ಬಂದಷ್ಟು ಓದ್ತೀನಿ. ಚಾರ್ಜರ್ ಚೋರ್, ಆಫಿಷಿಯಲ್ ಚಾಯ್ ಮೇಕರ್,
ಇಷ್ಟೇ, ಇದೆಲ್ಲ ಈ ಥರ ಕೊಟ್ಟಿದ್ದಾರೆ. ಅಂದರೆ ರಕ್ಷಾಬಂಧನ್ಗೆ ಸಂಬಂಧಪಟ್ಟಂಗೆ ಬ್ರದರ್ಸ್ದು ಏನಾದರೂ ಒಂದು ಕೊಡಬೇಕಾಗಿತ್ತು, ಆ ಥರ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವಳು ಡ್ಯಾಡಿ ಫೇವ್ರೇಟ್ ಅಂತ ಹಾಕ್ಬಿಟ್ಟಿದ್ದಾಳೆ, ಮಮ್ಮಿ ಫೇವ್ರೇಟ್ ಅಂತ ಹಾಕ್ಬಿಟ್ಟಿದ್ದಾಳೆ. ಇದು ಹಾಕ್ಬಾರ್ದಾಗಿತ್ತು. ನಾನು ಆಮೇಲೆ ಹೇಳಿದೆ, ಇದು ಮಾಡುವಾಗ ನಾನು ಇರಲಿಲ್ಲ, ಅವಳು ಮಾಡಿಬಿಟ್ಟಿದ್ಲು. ಇದು ಹಾಕ್ಬಾರ್ದಾಗಿತ್ತಮ್ಮ ಅಂತ ಹೇಳಿದೆ. ಅಯ್ಯೋ ಖಾಲಿ ಇತ್ತಲ್ಲ ಮಧ್ಯ, ಈ ರೀತಿ ಖಾಲಿ ಇತ್ತಲ್ಲ, ಅದನ್ನೇನಾದರೂ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದಾಳೆ. ಇಲ್ಲೊಂದು ಚಿಕ್ಕದಾಗಿ ಅಂಟಿಸಿದ್ದಾಳೆ, ಇಲ್ಲಿ ಮೇಲಿದೆಯಲ್ಲ, ಇದು ಕಟ್ ಮಾಡಿಕೊಂಡು ಅದು ಕಟ್ ಮಾಡಿಕೊಂಡು ಇಲ್ಲಿ ಹಾಕಿದ್ದಾಳೆ. ಕಾಣಿಸಲ್ಲ, ಅದು ಕಟ್ ಮಾಡಿದ್ದು ಇಲ್ಲಿ ಹಾಕಿದ್ದಾಳೆ. ಇರಲಿ ಅಂತ ಏನೋ ಚೆನ್ನಾಗಿ ಮಾಡಿದ್ದಾಳೆ. ಇದೇನು ಸುಮ್ಮನೆ ಒಂದು ಆ್ಯಕ್ಟಿವಿಟಿಗೋಸ್ಕರ, ಮಕ್ಕಳು ಸ್ಕೂಲಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಲ್ಲ ಆ ಥರ, ಈ ಥರ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೋಬೇಕಷ್ಟೇ ಮಕ್ಕಳು. ನನ್ನ ಮಕ್ಕಳು ಈ ಥರ ಏನೋ ಸಿಕ್ಕರೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ, ಅದೊಂದು ಖುಷಿ ಕಟ್ತಾಳೆ ಇವಾಗ ತಮ್ಮಗೆ. ರಾಖಿ ಹಬ್ಬ ಇನ್ನೂ ಬಂದಿಲ್ಲ, ಇಷ್ಟು ಬೇಗ ರಾಖಿ ಕಟ್ತಾ ಇದ್ದಾಳೆ. ಬ್ಲಿಂಕಿಟ್ ಬ್ಯಾಗ್ದು ಚೆನ್ನಾಗಿದೆ ಅಲ್ಲ ಚಿನಿ? ಸ್ಪೆಷಲ್ ರಾಖಿ ಈ ವರ್ಷದ್ದು, ಸ್ಪೆಷಲ್ ರಾಖಿ. ಈ ವರ್ಷದ್ದು ಸ್ಪೆಷಲ್ ರಾಖಿ, ದೊಡ್ಡ ರಾಖಿ, ಅದು ಪೇಪರ್ ರಾಖಿ ಆಯ್ತಾ? ಅದು ಅಂಟ್ಕೊಳ್ತಾ ಇಲ್ಲ, ಪ್ಲಾಸ್ಟರ್ ಹಾಕಿದ್ದಾಳೆ, ಆಗಲೇ ಗಮ್ಮು ಒಣಗೋಗ್ಬಿಟ್ಟಿದೆ. ಚೆನ್ನಾಗಿ ಮಾಡಿದ್ದಾಳೆ. ಹಾಗೆಯೇ ಇವತ್ತು ನೋಡಿ ನಮ್ಮ ಮನೇಲಿ ದಾಸವಾಳ ಹೂವು ಬಿಟ್ಟಿತ್ತು, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ? ಫುಲ್ ಅಳ್ಕೊಂಡಿತ್ತು, ನೆನ್ನೆ ಮೊನ್ನೆಲ್ಲ ಮುಗ್ಗಿತ್ತು. ಎಷ್ಟು ರೆಡ್ಡಾಗಿ ಪಿಂಕ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದೊಂದು ಹಾಗೆ ವಿಡಿಯೋ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ, ನೋಡೋಕ್ಕೆ ಖುಷಿಯಾಗುತ್ತೆ. ಹಾಗೆಯೇ ಅಲೋವೆರಾ ಗಿಡದಲ್ಲೂ ಸಹ ಹೂ ಬಿಟ್ಟಿದೆ. ಅಲೋವೆರಾ ಗಿಡದಲ್ಲಿ ಏನಾದರೂ ಹೂ ಬಿಟ್ಟರೆ ಅದೃಷ್ಟ ಅಂತೆ, ಅದು ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಹೂ ಬಿಡುತ್ತಂತೆ. ಆದರೆ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ನನಗೆ ದೇವರಣೆ ಗೊತ್ತಿಲ್ಲ, ಕೇಳಿದ್ದೀನಿ ಅದನ್ನ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಒಂಥರ ಕನಕಾಂಬ್ರ ಕಲರ್, ಯೆಲ್ಲೋ ಆ್ಯಂಡ್ ಆರೆಂಜ್ ಕಲರಲ್ಲಿ ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇನ್ನೂ ತುಂಬ ಕೆಳಗಡೆ ಎಲ್ಲ ಬಿಟ್ಟಿತ್ತು, ಒಣಗಿ ಉದುರೋಗಿದೆ. ಉಳಿದಿರೋದಿಷ್ಟು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿತ್ತು, ಇವತ್ತಿನ ವ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈಗಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವಾಗ ನಾನು ಹೋಗಿ ಬರ್ತೀನಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ನಮಸ್ಕಾರ. Thank you for watching.